ಮಹಾಶಿವರಾತ್ರಿ ಇವತ್ತು. ಸೊ ಹಾಗಾಗಿ ಅಂದರೆ ಶಿವರಾತ್ರಿಯ ಕಾರಣಕ್ಕೋಸ್ಕರ ನಾಳೆ ಮಹಾಶಿವರಾತ್ರಿ ಅನ್ನುವಂಥ ಕಾರಣಕ್ಕೆ ಇವತ್ತಿನಿಂದಲೇ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಿರುವಂಥದ್ದು. ಮೈಸೂರು ತ್ರಿನೇಶ್ವರನಿಗೆ 11 kg ತೂಕದ ಚಿನ್ನದ ಮುಖವಾಡ ಹಸ್ತಾಂತರ ಮಾಡಲಾಗಿದೆ. ಅರಮನೆ ಖಜಾನೆಯಿಂದ ಹೊರಬಂತು ಕೋಟಿಗಟ್ಟಲೆ ಮೌಲ್ಯದ ಚಿನ್ನದ ಕವಚ. ನಾಳೆ ಮಹಾಶಿವರಾತ್ರಿಯ ನಿಮಿತ್ತ ಇವತ್ತಿನಿಂದಲೇ ಸಿದ್ಧತೆಗಳು, ಪೂಜೆ ಪುನಸ್ಕಾರಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆರಂಭ ಆಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಅಪರೂಪದ 11 kg ಚಿನ್ನದ ಮುಖವಾಡ. ಕೇವಲ ಶಿವರಾತ್ರಿ ದಿನದಂದು ಮಾತ್ರ ಈ ಚಿನ್ನದ ಮುಖವಾಡವನ್ನು ಶಿವಲಿಂಗಕ್ಕೆ ಧಾರಣೆ ಮಾಡಲಾಗುತ್ತೆ. ಜಯಚಾಮರಾಜೇಂದ್ರ ಒಡೆಯರ್ ಕಾಲದ ಚಿನ್ನದ ಮುಖವಾಡ ಇದು. ಅರಮನೆ ಖಜಾನೆಯಿಂದಲೇ ಹೊರಬಂದಿದೆ ಚಿನ್ನದ ಮುಖವಾಡ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹುಟ್ಟಿದ ಸಂಭ್ರಮಕ್ಕೆ ನೀಡಿದ್ದಂಥ ವಿಶೇಷ ಕಾಣಿಕೆ ಇದು. ಅತ್ಯಂತ ನೈಪುಣ್ಯತೆಯಿಂದ ಕೂಡಿದ ಈ ಮುಖವಾಡ ಕಲಾವಿದರ ಕೈಚಳಕಕ್ಕೆ ಹಿಡಿದ ಕೈಗನ್ನಡಿ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ತ್ರಿನೇಶ್ವರನ ದರ್ಶನಕ್ಕೆ ಭಕ್ತ ಸಾಗರವೇ ನೆರಿತಾ ಇದೆ. ನಾಳೆ ದಿನವಿಡೀ ಭಕ್ತಾದಿಗಳಿಗೆ ಈ ಅತ್ಯಪರೂಪದ ದರ್ಶನದ ಭಾಗ್ಯ ಸಿಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವರಾತ್ರಿ ಸಂಭ್ರಮಕ್ಕೆ ಮುನ್ನುಡಿ ಬರೆಯಲಾಗ್ತಾ ಇದೆ. ಮೈಸೂರು ತ್ರಿನೇಶ್ವರನಿಗೆ 11 kg ತೂಕದ ಚಿನ್ನದ ಮುಖವಾಡ. ಅರಮನೆಯ ಖಜಾನೆ, ಮೈಸೂರು ಒಡೆಯರ್ ಅವರ ಅರಮನೆಯ ಖಜಾನೆಯಿಂದ ಹೊರಬಂದಿದೆ ಕೋಟಿಗಟ್ಟಲೆ ಮೌಲ್ಯದ ಚಿನ್ನದ ಕವಚ ಮುಖವಾಡ. ಪೊಲೀಸ್ ಭದ್ರತೆಯಲ್ಲಿ ಬಂಗಾರದ ಮುಖವಾಡವನ್ನು ತರಲಾಗ್ತಾ ಇರುವಂಥದ್ದು ದೇಗುಲಕ್ಕೆ. ದೇಗುಲದ ಸುತ್ತಲೂ ಪೊಲೀಸರ ಹದ್ದಿನ ಕಣ್ಣಿಡಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ಅಪರೂಪದ 11 kg ಚಿನ್ನದ ಮುಖವಾಡ. ಕೇವಲ ಶಿವರಾತ್ರಿಯ ದಿನ ಮಾತ್ರ ಚಿನ್ನದ ಈ ಮುಖವಾಡ ಶಿವಲಿಂಗಕ್ಕೆ ಧಾರಣೆ ಮಾಡಲಾಗುತ್ತೆ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಮಾಡಿಸಲಾಗಿರುವಂಥ ಚಿನ್ನದ ಮುಖವಾಡ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಕೋಟಿಗಟ್ಟಲೆ ಮೌಲ್ಯದ ಚಿನ್ನದ ಕವಚ ಇದು. ತ್ರಿನೇಶ್ವರನಿಗೆ ಈ ಮುಖವಾಡವನ್ನು ಧರಿಸಲಾಗತ್ತೆ. 11 kg ಚಿನ್ನದ ಮುಖವಾಡ ಇದು. ವರ್ಷಕ್ಕೊಮ್ಮೆ ಮಾತ್ರ ಚಿನ್ನದ ಮುಖವಾಡವನ್ನು ಧರಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದು ಮಹಾಶಿವರಾತ್ರಿಯ ದಿನದಂದು ಮೈಸೂರು ಅರಮನೆಯ ಖಜಾನೆಯಿಂದ ತರಲಾಗುತ್ತೆ. ಬಹಳ ಅತ್ಯಂತ ನೈಪುಣ್ಯತೆಯಿಂದ ಮಾಡಿರುವಂಥ ಒಂದು ಮುಖವಾಡ, ಚಿನ್ನದ ಮುಖವಾಡ ಇದು. ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾದ ಅನ್ನುವಂಥ ರೀತಿಯಲ್ಲಿ ಕಲಾವಿದರ ಒಂದು ಕೆತ್ತನೆಯ ಕುಸುರಿಯನ್ನು ನಾವು ಈ ಚಿನ್ನದ ಮುಖವಾಡದಲ್ಲಿ ಗಮನಿಸಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.